ಸರ್, ನನ್ನ ಹೆಸರು ನರೇಶ್ ಅಂತ ಹೇಳ್ಬಿಟ್ಟು ನಾವು ಇದೇ ಮಂಚೇನಹಳ್ಳಿ ತಾಲೂಕು ಗೌಡಗೆರೆ ಗ್ರಾಮಸ್ಥರು. ನಮಗೆ ಅಪ್ರಾಕ್ಸಿಮೇಟ್ ಒಂದು 3-4 ತಿಂಗಳಿಂದ ಸ್ವಲ್ಪ ನೆಕ್ ಪೇಯ್ನ್ ಇತ್ತು, ರೈಟ್ ಹ್ಯಾಂಡ್ ಪೇಯ್ನ್ ಇತ್ತು. ಎಲ್ಲಿ ಸುಮಾರು ಹಾಸ್ಪಿಟಲ್ಲಿ, ಡಿಸ್ಟಿಕ್ ಹಾಸ್ಪಿಟಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರೋ ಆಸ್ಪತ್ರೆಗಳೆಲ್ಲನೂ ತೋರಿಸಿದ್ವಿ, ಪ್ರೈವೇಟ್ ಹಾಸ್ಪಿಟಲಲ್ಲೂ ತೋರಿಸಿದ್ದೀವಿ. ಇದು ನನಗೆ ಸ್ವಲ್ಪನೂ ಸಮಸ್ಯೆ ಕಡಿಮೆನೇ ಆಗಲೇ ಇಲ್ಲ. ಮತ್ತು ತೀರಾ ನಮ್ಮ ಜಿಲ್ಲಾ ಪಂಚಾಯಿತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಪ್ರಕಾಶ್ ಅಣ್ಣವರು ನಮಗೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ MRI ಸ್ಕ್ಯಾನಿಂಗ್ ಮಾಡಿಸಿ ಅಲ್ಲಿ ಹೋಗಿ ನೋಡಿ ಪ್ರಾಬ್ಲಮ್ ಕ್ಲಿಯರ್ ಆಗೋಷ್ಟೊತ್ತಿಗೆ ನನಗೆ ಸ್ವಲ್ಪ ನೆಕ್ ಪೇಯ್ನ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇದು ತುಂಬ ನೋವುಪಟ್ಟೆ, ಅಂತಿಂತ ನೋವಲ್ಲ, ಇದು ನ್ಯೂರೋ ಸರ್ಜನ್ಗೆ ಸಂಬಂಧಪಟ್ಟಿರೋದು. ಇದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಿಂಥದ್ದೆಲ್ಲನೂ ಯಾರೇ ಆಗಲಿ. ಬಟ್ ಇಷ್ಟು ಹಾಸ್ಪಿಟ್ಲಲ್ಲಿ ಎಲ್ಲೂ ಗೊತ್ತಾಗಲಿಲ್ಲ ಈ ಥರ ಸಮಸ್ಯೆ. ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಮಾತ್ರನೇ ಅವ್ರು ಐಡೆಂಟಿಫೈ ಮಾಡಿದ್ರು ನಿನಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಹೋದ್ಮೇಲೆ ನಮಗೆ ಲೈಟಾಗಿ ಇದು ಸ್ವಲ್ಪ ಸರ್ಜರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಡಾಕ್ಟರ್ಸ್ ಎಲ್ಲ. ತುಂಬ ಅವ್ರಿಗೆಲ್ಲ ಹೇಳ್ಬೇಕಂತಂದರೆ ಅಭಿನಂದನೆಗಳು ತಿಳಿಸ್ಬೇಕು ಡಾಕ್ಟರ್ಗೆ. ಮತ್ತು ನಮ್ಮ ಪ್ರದೀಪ್ ಈಶ್ವರ್ ಸರ್ಗೂ ತುಂಬ ಅಲ್ಲಿ ರೆಸ್ಪೆಕ್ಟ್ ಇದೆ. ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡ್ತಾ ಇರ್ತಾರೆ, ಪ್ರದೀಪ್ ಈಶ್ವರ್ ಸರ್ಗೂ ಫೋನ್ ಮಾಡ್ತಾ ಇರ್ತಾರೆ, ನಮ್ಮ ಪೇಷಂಟ್ ಕಂಡೀಷನ್ ಹೆಂಗಿದೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅರ್ಲಿ ಮಾರ್ನಿಂಗ್ 5:30, 6 o'clock ಒಳಗಡೆ ಕಾಲ್ ಮಾಡ್ತವೆ. ವಾಕಿಂಗ್ ಮಾಡ್ತಾ ಇರ್ತಾರೇನೋ ಗೊತ್ತಿಲ್ಲ, ಇಲ್ಲ ಯೋಗ ಮಾಡ್ತಾ ಇರ್ತಾರೇನೋ ಗೊತ್ತಿಲ್ಲ. ಬಟ್ ಅರ್ಲಿ ಮಾರ್ನಿಂಗ್ಗೆ ಫೋನ್ ಮಾಡಿ ಡಾಕ್ಟರ್ಸ್ಗೆಲ್ಲ ನಮ್ಮ ಪೇಷಂಟ್ ಕಂಡೀಷನ್, ಚಿಕ್ಕಬಳ್ಳಾಪುರದಿಂದ ಬಂದಿರೋ ಪೇಷಂಟ್ ಬಗ್ಗೆ ಎಲ್ಲ ಎಂಕ್ವೈರಿ ಮಾಡ್ತಾ ಇರ್ತಾರೆ ಡಾಕ್ಟರ್ಸು. ಅದೇ ರೀತಿ ಬಂದು ನಿಮ್ಮ ಶಾಸಕರು ಫೋನ್ ಮಾಡಿದ್ರಪ್ಪ, ಹೆಂಗಿದೆ ಹೆಲ್ತ್ ಇವಾಗ, ನಾವು ಮಾಡ್ತಾ ಇರೋದೆಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಉಚಿತವಾಗಿ ಸರ್ 3 ಹೊತ್ತು ಊಟ ಇರೋರಿಗೂ, ಅಲ್ಲಿರೋರಿಗೂ ಮತ್ತು ಜೊತೆಲಿ ಪೇಷಂಟ್ಗೂ ಎಲ್ಲದಕ್ಕೂ ಊಟದ ವ್ಯವಸ್ಥೆನೂ ಇದೆ. ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಅಲ್ಲಿ. ಮತ್ತು ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಮಧು ಸರ್ ಅಂತ ಒಬ್ಬರು ಇದ್ದಾರೆ, ಅವರಂತೂ ತುಂಬ ರೆಸ್ಪಾನ್ಸಿಬಿಲಿಟಿ. ಡಾಕ್ಟರ್ಸ್ನ ಕರ್ಕೊಬರೋದು, ನಮ್ಮ ಪೇಷಂಟ್ನ ನೋಡಿ ಸರ್ ಅಂತ ಹೇಳ್ಬಿಟ್ಟು ತುಂಬ ಕೇರ್ ತೊಗೊತಾರೆ ಸರ್. ಇದರಲ್ಲಿ ಹೇಳ್ಬೇಕಂತಂದರೆ ನಮ್ಮ ಶಾಸಕರಿಗೂ ಮತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಪ್ರಕಾಶ್ ಅಣ್ಣವ್ರಿಗೂ, ಅಸಿಸ್ಟೆಂಟ್ ಮ್ಯಾನೇಜರ್ ಮಧು ಸರ್ಗೂ ತುಂಬ ಧನ್ಯವಾದಗಳು ಹೇಳಬೇಕು ಅವ್ರಿಗೆ. ಸರ್, ಅವರು ಆಪ್ರೇಷನ್ ಅಂತ ಹೇಳ್ತಾರೆ, ಈ ಥರ ಸರ್ಜರಿ ಮಾಡಬೇಕು ಅಂತ ಹೇಳಿದಾಗ ಆಯಿತು ಸರ್ ಅಂತಂದ್ರೆ ಅವರು ಹೇಳೋ ಇದರಲ್ಲಿ ಚಿಕ್ಕ ಮಕ್ಕಳು ನೋಡ್ದಂಗೆ ನೋಡ್ತಾರೆ ಸರ್. ಸಪ್ತಗಿರಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಹೆಸರುಘಟ್ಟ ಬೆಂಗಳೂರಲ್ಲಿ, ಚಿಕ್ಕ ಮಕ್ಕಳು ಯಾವ ಥರ ನಾವು ಮುದ್ದಾಗಿ ಬೆಳೆಸ್ತೀವಿ ಆ ರೀತಿ ಟ್ರೀಟ್ ಮಾಡ್ತಾರೆ ಸರ್ ಡಾಕ್ಟರ್ಸ್ ಎಲ್ಲನೂ. ಪ್ರತಿಯೊಬ್ಬ ಡಾಕ್ಟ್ರು ಸರ್, ಅಲ್ಲಿರೋ ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು. ಡಾಕ್ಟರ್ ಕೇಶವ್ ಅಂತ ಹೇಳ್ಬಿಟ್ಟು ನ್ಯೂರೋ ಸರ್ಜನ್, ತುಂಬ ಸೀನಿಯರ್ ಡಾಕ್ಟರ್, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಸಂತೋಷ ಆಯ್ತು ಸರ್. ಅವ್ರಿಗೆ ಮೊದಲನೇಗೆ ಅದೇ ಹೇಳ್ತಾ ಇದ್ದೀನಿ, ಎಲ್ಲರಿಗಿಂತ ಮೊದಲೇ ತಂದೆ ತಾಯಿ ಬೆಳೆದಿರೋ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರಿಗೆ ಕಷ್ಟ ಸುಖ ಗೊತ್ತು, ಅದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಎಲ್ಲಾದ್ರೂ ಕ್ಯಾಂಪು ಅಂತಂದರೆ ಸುಮ್ಮನೆ ಹೆಸ್ರಿಗೆ ಮಾಡಿಸ್ಬಿಟ್ಟು ಹೋಗ್ತಾರೆ. ಇದು ಇಂಥ ಕ್ಯಾಂಪಲ್ಲ ಸರ್. ಅವ್ರು ಮಾಡಿಸ್ತಾರೆ ಪ್ರತಿಯೊಂದು ಕ್ಯಾಂಪಲ್ಲೂ ಅವರೇ ವೆಹಿಕಲ್ಸ್ ಹಾಕ್ಸ್ತಾ ಇದ್ದಾರೆ, ಅವರೇ ಫ್ರೀ ವೆಹಿಕಲ್ಸು, ಫ್ರೀ ಟ್ರೀಟ್ಮೆಂಟು. ಮತ್ತು ಆ ಸರ್ಜರಿ ಮಾಡೋ ಜಾಗದಲ್ಲೂ ₹1 ಯಾರೂ ಕೇಳೋದಿಲ್ಲ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದಾರೆ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲರೂ. ಅವ್ರಿಗೆ ಮೊದಲಿಗೆ ಇಂದು ಎಷ್ಟು ಜನ್ಮ ಹೋದ್ರೂ ನಮಗೆ ಪ್ರದೀಪ್ ಈಶ್ವರ್ ಸರ್ ಅಂತ ಶಾಸಕರು ಸಿಗಲ್ಲ ಸರ್. ನನಗೆ ಇದು ಪೇಯ್ನ್ ಸ್ಟಾರ್ಟಾಗಿ 3 months ಆಯಿತು. ನಾನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇದೆಲ್ಲ ತೋರಿಸಿ ಸುಮಾರು ಒಂದು 2 ಲಕ್ಷ ಕಳ್ಕೊಂಡಿದ್ದೀನಿ ಸರ್. ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಗಲಿಲ್ಲ. ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಹೋಗಿದ್ದೀನಿ, ಉಚಿತವಾಗಿ ಮಾಡಿಸ್ಕೊಂಡಿದ್ದೀನಿ ಸರ್. ₹1 ಖರ್ಚು ಮಾಡಿಲ್ಲ ಸರ್ ನಾನು. ಎಲ್ಲ ಅವರೇ ನೋಡಿದ್ದಾರೆ, ಬಸ್ ಚಾರ್ಜ್ ಸಮೇತ ಅವರೇ ಕೊಟ್ಟು ಕಳಿಸಿದ್ದಾರೆ, ವೆಹಿಕಲ್ ಮಾಡಿ ಕಳಿಸಿದ್ದಾರೆ ನನಗೆ ಸರ್. ಮುಂದಿನ ದಿನಗಳಲ್ಲಿ ಅಂತಲ್ಲ ಸರ್, ಇಡೀ ಎಲೆಕ್ಷನ್ಗೂ ಅವರೇ ನಮಗೆ ಚಿಕ್ಕಬಳ್ಳಾಪುರ ಜನತೆಗೆ ಶಾಸಕರಾಗಿರಬೇಕು, ಇನ್ನೂ ಬೆಳೀತಾ ಮುಂದುವರಿಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಬಯಸ್ತೀವಿ ಸರ್. ನಮ್ಮ ಜನಮೆಚ್ಚಿನ ನಾಯಕರಾದಂಥ ಪ್ರದೀಪ್ ಸರ್ ಅವರು ಉಚಿತ ಆರೋಗ್ಯ ಶಿಕ್ಷಣ ಕೇಂದ್ರ ಆಯೋಜನೆ ಮಾಡಿದ್ದರಿಂದ ಜನಗಳನ್ನೆಲ್ಲ ಸೇರಿಸ್ಕೊಂಡು ನಾನು ಸಹ ಬಂದಿದ್ದೀನಿ. ನನ್ನ ಆರೋಗ್ಯ ಬಗ್ಗೆ ನಾನು ಕೂಡ ಪರೀಕ್ಷೆ ಮಾಡಿಸ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನು ನಾಳೆನೂ ಕೂಡ ಸಹ ಮಾಡಬೇಕು ಅಂತ ಹೇಳಿದ್ದಾರೆ. ಇಂಥ ಆರೋಗ್ಯ ಶಿಬಿರಗಳಿಂದ ಹಲವಾರು ಜನಗಳಿಗೆ ಉಪಯೋಗ ಆಗುತ್ತೆ. ನಮ್ಮ ಜನಮೆಚ್ಚಿನ ಶಾಸಕರು ಬಡತನದಲ್ಲಿ ಹುಟ್ಟಿ ಬೆಳೆದು ಈಗ ನಮ್ಮೆಲ್ಲರ ಮೆಚ್ಚಿನ ನಾಯಕರಾಗಿ ಜನಸೇವೆ ಮಾಡ್ತಾ ಇರೋದ್ರಿಂದ ಈ ಜನಗಳ ಒಂದು ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದ್ರಲ್ಲಿ ಎಣ್ಣೆ ಮಾತಿಲ್ಲ ಅಂತ ನಾನು ಹೇಳ ಬಯಸ್ತೇನೆ. ನನ್ನ BP, ಶುಗರ್, ಜನರಲ್ ಬಾಡಿ ಟೆಸ್ಟಿಂಗ್, ಆಮೇಲೆ ENT ಎಲ್ಲ ಒಂದು 5-6 ಟೆಸ್ಟ್ಗಳು ಮಾಡಿದೆ. ಡಾಕ್ಟರ್ಸ್ ಎಲ್ಲ ನುರಿತ ವೈದ್ಯರು, ಹೇಳೋದ್ರಲ್ಲಿ ಇದಿಲ್ಲ, ಭಾಳ ನುರಿತ, ಚೆನ್ನಾಗಿ ಎಕ್ಸ್ಪೀರಿಯೆನ್ಸು, ಇಂಗ್ಲೀಷ್ನಲ್ಲಿ ಎಕ್ಸ್ಪೀರಿಯೆನ್ಸು, ಕನ್ನಡದಲ್ಲಿ ನುರಿತ ವೈದ್ಯರು ಬಹಳ ಕೂಲಂಕುಷವಾಗಿ ನನ್ನ ಶರೀರದಲ್ಲಿ ಏನೇನಿದೆ, ಆರೋಗ್ಯ ಭಾಗ್ಯಕ್ಕಿಂತ ಬೇರೆ ಭಾಗ್ಯ ಇಲ್ಲ ಅನ್ನೋದು ಮೊದಲಿಂದ ಹಳಬರು ಹೇಳ್ತಾಯಿದ್ರು. ಅದರ ಪ್ರಕಾರ ನಮ್ಮ
ನಾಯಕರಾದ ಪ್ರದೀಪ್ ಈಶ್ವರ್ ಅವರು ಈಗ ಅದೊಂದು ಏರ್ಪಾಡು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಇಲ್ಲಿ ಈ ಒಂದು ಶಿಬಿರ ಎಲ್ಲರಿಗೂ ಜನ ಮೆಚ್ಚಿದ್ದಾರೆ. ಜನ ಮೆಚ್ಚೋದ್ರಲ್ಲಿ ತಪ್ಪೇನಿಲ್ಲ. ಭಾಳ ಕೂಲಂಕುಷವಾಗಿ ಮಾಡಿ ಅವರು ಕೈಲಾದಷ್ಟು ಸೇವೆ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳ್ಬಯಸ್ತೀನಿ. ಶಾಸಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಇನ್ನು ಯುವಕರು ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚಿನ ಇದಕ್ಕೆ ಹೋಗಲಿ, ಅವರ ದೇವರು ಐರಾರೋಗ್ಯಗಳನ್ನು ಕೊಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಎಲ್ಲ ಫ್ರೀ, ಉಚಿತ ಸೇವೆ ಅಂತ ಹೆಸರಿಟ್ಟಿದ್ದಾರೆ. ಉಚಿತ ಸೇವೆ ಯಾರ್ದು ಖರ್ಚು ಪೈಸೆ ಯಾರು ಖರ್ಚು ಮಾಡಿಲ್ಲ, ಖರ್ಚು ಮಾಡೋಕ್ಕೆ ಬಿಟ್ಟೂ ಇಲ್ಲ. ಏನು ತೊಂದರೆ. ಈಗ ನನ್ನ ಒಂದು 1500 ಮೇಲೆ ಬಂದಿರ್ಬೋದು ನನ್ನ ಅಂದಾಜು. ನಮ್ಮ ಊರಿನ ಭಾಗದ ಜನರು ಬಂದರು ಒಂದು 60ರಿಂದ 80 ಜನ. ನಾನು 2 ದಿವಸದಿಂದ ಹೇಳಿ ಒಂದು 60ರಿಂದ 80 ಜನ ನಮ್ಮ ಹಳ್ಳಿಗಳು ವ್ಯವಸಾಯ ಕೆಲಸಗಳು ಹೋಗಿರೋರು ಬಿಟ್ಟು ಕೂಡ ಬಂದಿದ್ದಾರೆ. ಇನ್ನೂ ಸ್ವಲ್ಪ ಜನ ಬರೋರು ಇದ್ದಾರೆ. ಇನ್ನೂ ಒಂದು ಅರ್ಧ ತಾಸಿನಲ್ಲಿ ಬರ್ಬೋದು ಅಂತ ನನಗೆ ಸುಮಾರು 40ರಿಂದ 85-90 ವಯಸ್ಸಿನವರೆಲ್ಲ ಬಂದಿದ್ದಾರೆ. ಶಾಸಕರಿಗೆ ಒಳ್ಳೆಯ ಅಭಿಪ್ರಾಯ ಬರ್ತಾ ಇದೆ. ಇಂಥ ಶಾಸಕರು ಇದುವರೆಗೂ ನಮ್ಗೆ ಸಿಕ್ಕಿಲ್ಲ. ನಮ್ಮ ಮಧ್ಯೆ ಕುಂತ್ಕೊಂಡು ಭಾಗವಹಿಸ್ತಾ ಇಲ್ಲ. ನಮ್ಮ ಕಷ್ಟ ಸುಖಗಳನ್ನ ಕೇಳೋರು ಇವರೊಬ್ಬರೇ ಅಂತ ಅನ್ನಿಸ್ತಾ ಇದೆ. ಇಂಥವ್ರಿಗೆ ದೇವರು ಇನ್ನೂ ಹೆಚ್ಚಿನ ಸಾರಿ ಶಾಸಕರಾಗಿ ನಮ್ಮ ಸೇವೆ ಮಾಡೋದಕ್ಕೂ ಅವ್ರ ಸೇವೆ ಮಾಡೋದಕ್ಕೂ ಅನುಕೂಲ ಆಗಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಇದ್ದೇವೆ ಅನ್ನೋದು ಒಳ್ಳೆಯ ಅಭಿಪ್ರಾಯ ಬಂದಿದೆ. ಇದುವರೆಗೂ ಅವ್ರದ್ದು ಮೊದಲನೇದು ವಿದ್ಯಾಭ್ಯಾಸ. ವಿದ್ಯೆ ಇಲ್ಲದಿದ್ದು ಮನುಷ್ಯನಿಲ್ಲ. ವಿದ್ಯೆ ಇದ್ರೇ ಎಲ್ಲ ಕೆಲಸಗಳು ಮಾಡ್ಕೋಬೋದು ಅನ್ನೋದು ಅವರು ದೇವರು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸ ಮಾಡ್ತಾಯಿರೋ ಹುಡುಗರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿಂದ, ಚಿಕ್ಕ ಮಕ್ಕಳಿಗೆ ಉಚಿತ ಬಟ್ಟೆ ಸೇವೆಗಳಿಂದ, ಹೆಣ್ಣು ಮಕ್ಕಳಿಗೆ ಈ ಸೀರೆಗಳು ಕೊಡ್ತಾ ಇರೋದ್ರಿಂದ, ಅವರೇನು ಸರ್ಕಾರದವರು 5 ಗ್ಯಾರಂಟಿ ಯೋಜನೆಗಳು ಮಾಡಿದಾರೋ ಇವರು ಸ್ವಂತ ಇದರಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಾಯಿದ್ದಾರೆ ಅಂತ ಇಷ್ಟು ಮಗುತಾಲಿಂದ ದೊಡ್ಡ 30 ವಯಸ್ಸಿನವ್ರ ತನಕ ಜನಗಳಿಗೆ ಚೆನ್ನಾಗಿ ಅರ್ಥ. ಆಂಬುಲೆನ್ಸು ಈಗ ಓಡಾಡ್ತಾ ಇದೆ. ಈ ದಿವಸ ಮಾತ್ರ ಬಂದಿದೆ ಅಂತ ಈಗ ಅರ್ಥ ಆಯಿತು. ನಾಳೆಯಿಂದ ಎಲ್ಲ ಕಡೆಯೂ ನಾವು ಬರೆಸಿದ್ದೀವಿ. ಆಂಬುಲೆನ್ಸ್ ಸೇವೆ ಬಗ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂಥೇಳಿ. ಅರ್ಜೆಂಟಾಗಿ ಹೋಗ್ಬೋದು. ತುರ್ತು ಸೇವೆಗೆ ಭಾಳ ತುಂಬ ಅನುಕೂಲ ಆಗುತ್ತೆ. ಈಗ ಒಂದೇ ಇದ್ದಿದ್ದರಿಂದ ಕರೆಸಿ ಅವ್ರು ಬೇರೆ ಕಡೆ ಹೋಗಿ ಅಲ್ಲಿಂದ ಬಂದು ತಿರುಗಿ ನಮ್ಮ ಹತ್ರ ಬರಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ನಮ್ಮ ಮಾನ್ಯ ಶಾಸಕರು ಜನಮೆಚ್ಚಿನ ಶಾಸಕರು ಅಂತಲೇ ಹೇಳ್ಬೋದು. ಅವರು ಸ್ವಂತ ಖರ್ಚಿಂದ ಈಗ ಆಂಬುಲೆನ್ಸ್ ಬಿಟ್ಟಿರೋದ್ರಿಂದ ಎಲ್ಲರಿಗೂ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ನನ್ನ